ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯಲ್ಲಿ ಆಕ್ಷನ್ ಕಮಿಟಿಯಿಂದ ಆಘಾತಕಾರಿ ಸಂಗತಿ ಬಹಿರಂಗ. ಈ ಘಟನೆಯಲ್ಲಿ ದೊಡ್ಡ ಪಿತೂರಿ ನಡೆದಿದೆ ಎಂದು ಆಕ್ಷನ್ ಕಮಿಟಿಯಿಂದ ಆರೋಪ. ಕೋತಿಯನ್ನು ತೋರಿಸುವುದಾಗಿ ಭರವಸೆ ನೀಡಿ 11 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಗೆ 30 ವರ್ಷಗಳ ಕಠಿಣ ಜೈಲು ಶಿಕ್ಷೆ. ವಲಿಯಪರಂಬ ನಿವಾಸಿ ಬಿಂದು ಕುಮಾರ್ ಎಂಬಾತನಿಗೆ ಹೊಸದುರ್ಗ ಪೋಕ್ಸೋ ನ್ಯಾಯಾಲಯದಿಂದ ಶಿಕ್ಷಾ ವಿಧಿ. ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಸರಗೋಡು ಜಿಲ್ಲೆಯಲ್ಲಿ ನಡೆಯಿತು ತಪಾಸಣೆ ಕಾರ್ಯಾಚರಣೆ. 4 ಕಿಲೋ ಗಾಂಜಾ ಸಹಿತ ಉತ್ತರ ಪ್ರದೇಶದ ನಿವಾಸಿಯ ಬಂಧನ. ದೇಶದ ಗಮನ ಸೆಳೆದ ತಲಪಾಡಿ ಚೆಂಗಳ ರೀಚ್. ರಾಷ್ಟ್ರೀಯ ಹೆದ್ದಾರಿ 66ರ ಸಂಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ನಡೆಯಿತು ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನಲ್ಲಿ ಕಾಸರಗೋಡಿನಲ್ಲಿ ಕನ್ನಡ ಅಸ್ಮಿತೆ, ಯುವಶಕ್ತಿ ಮತ್ತು ಭವಿಷ್ಯ ಎಂಬ ವಿಷಯದ ಕುರಿತಾದ ವಿಚಾರ ಸಂಕಿರಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಳ್ಳತನದ ಆರೋಪದ ಮೇಲೆ ನಲ್ತಡ್ಕದ ನಿವಾಸಿ ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯಲ್ಲಿ ಆಕ್ಷನ್ ಕಮಿಟಿ ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದೆ. ಈ ಘಟನೆಯಲ್ಲಿ ದೊಡ್ಡ ಪಿತೂರಿ ನಡೆದಿದೆ ಎಂದು ಆಕ್ಷನ್ ಕಮಿಟಿ ಹೇಳುತ್ತಿದೆ. ಹಾರಕದ್ದ ಹಾಗೂ ಜಸೀಲಾ ಅವರ ಕುಟುಂಬದಲ್ಲಿ ಬಿರುಕು ಮೂಡಿಸಲು ಕಾರಣರಾದವರನ್ನು ನ್ಯಾಯಾಂಗದ ಮುಂದೆ ತರಬೇಕೆಂದು ಆಕ್ಷನ್ ಕಮಿಟಿ ಒತ್ತಾಯಿಸಿದೆ. ಕಳ್ಳತನದ ಆರೋಪದಿಂದ ಮನನೊಂದು ನಲ್ತಡ್ಕದ ನಿವಾಸಿ ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡು 1 ವಾರ ಕಳೆದಿದೆ. ಆದರೂ ಆಕೆಯ ಸಾವಿನ ನಿಗೂಢತೆಗೆ ಇನ್ನೂ ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿದಿದೆ. ಜಸೀಲಾ ತಾನು ಮಾಡದ ತಪ್ಪಿಗೆ ಹಿಂಸೆ ನೀಡಿದ್ದರಿಂದ ಹಾಗೂ ಆಕೆಯ ಪತಿ ಮತ್ತು ಕುಟುಂಬದವರ ಮಾನಸಿಕ ಒತ್ತಡದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆಕೆಯ ಗೆಳೆಯ ಅಫ್ರಿದಿ ಹಾಗೂ ಅವರ ಕುಟುಂಬದ ವಿರುದ್ಧವೂ ಗಂಭೀರ ಆರೋಪಗಳಿವೆ. ಅವರನ್ನು ಪ್ರಶ್ನಿಸಿದರೆ ಜಸೀಲಾ ಸಾವಿಗೆ ಕಾರಣರಾದವರನ್ನು ಕಂಡುಹಿಡಿಯಬಹುದು ಎಂದು ಆಕ್ಷನ್ ಕಮಿಟಿ ಹೇಳುತ್ತಿದೆ. ಜಸೀಲಾ ಸಾವಿನ ಹಿಂದಿನ ಅಪರಾಧಿಗಳನ್ನು ಕಂಡುಹಿಡಿಯಲು ಸಮಗ್ರ ತನಿಖೆ ನಡೆಸಬೇಕು ಹಾಗೂ ನ್ಯಾಯಕ್ಕಾಗಿ ಹೋರಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಜಸೀಲಾ ಆಕ್ಷನ್ ಕಮಿಟಿ ನಿರ್ಧರಿಸಿದೆ. ಜಸೀಲಾ ಸಾವಿಗೆ ಕಾರಣರಾದವರನ್ನು ಬಂಧಿಸಬೇಕು ಹಾಗೂ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ನಲ್ತಡ್ಕದಲ್ಲಿ ಜಸೀಲಾ ಆಕ್ಷನ್ ಕಮಿಟಿಯನ್ನು ರಚಿಸಲಾಯಿತು. ಸಭೆಯನ್ನು ಅಶ್ರಫ್ ನಲ್ತಡ್ಕ ಸ್ವಾಗತಿಸಿದರು. ಮುನೀರ್ ಭಾರತೀಯನ್ ಅಧ್ಯಕ್ಷತೆಯಲ್ಲಿ ಶಾಸಕ ಎನ್ ನೆಲ್ಲಿಕುನ್ನು ಉದ್ಘಾಟಿಸಿದರು. ಆಕ್ಷನ್ ಕಮಿಟಿಗೆ ಶುಭ ಹಾರೈಸಿಕೊಂಡು ಅಬ್ದುಲ್ಲಾ ಕುಂಜಿ ಚೆರ್ಕಳ, ಕೆ ನೀಲಕಂಠನ್, ಟಿಎಂಎ ಕರೀಂ ಪಾನಾಳಂ, ಆಸೀಸ್ ಕಡಪುರ, ಮಾಹಿನ್ ಕೇಳೋಟ್, ಖಾದರ್ ಪಾಲೋತ್, ನಾಸರ್ ಚೆರ್ಕಳ, ಯೂಸಫ್ ಚಂಬರಿಕಾ, ಖಾದರ್ ಕರಿಪುಡಿ, ಮೊಹಮ್ಮದ್ ರಫೀಕ್, ಸಾಹಿದಾ ಇಲಿಯಾಸ್, ಅಬ್ದುಲ್ ಖಾದರ್ ಚಟ್ಟಂಜಾಲ್, ಮಾಹಿನ್ ಆಲಂಬಾಡಿ, ಅಬೂಬಕರ್ ಕುರ್ಮಾನಂ, ಮನೋಜ್ ಕುಮಾರ್ ಮುಂತಾದವರು ಮಾತನಾಡಿದರು. ಬಶೀರ್ ಎನ್ಎ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋತಿಯನ್ನು ತೋರಿಸುವುದಾಗಿ ಭರವಸೆ ನೀಡಿ 11 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಆರೋಪಿಗೆ 30 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ. ವಲಿಯಪರಂಬ ನಿವಾಸಿ ಬಿಂದು ಕುಮಾರ್ ಎಂಬಾತನಿಗೆ ಹೊಸದುರ್ಗ ಪೋಕ್ಸೋ ನ್ಯಾಯಾಲಯದ ಜಡ್ಜ್ ಸುರೇಶ್ PM ಶಿಕ್ಷೆ ವಿಧಿಸಿದ್ದಾರೆ. ಚಂದೇರ ಪೊಲೀಸ್ ಠಾಣಾ ವ್ಯಾಪ್ತಿಯ 11 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 30 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 35,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಸದಿದ್ದರೆ ಹೆಚ್ಚುವರಿಯಾಗಿ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಎಡೈಲಕ್ಕಾಡು ವಲಿಯಪರಂಬದ ಮಾಡಪಳ್ಳಿ ನಿವಾಸಿ ಬಿಂದು ಕುಮಾರ್ ಎಂಬಾತನಿಗೆ ಹೊಸದುರ್ಗ ಪೋಕ್ಸೋ ನ್ಯಾಯಾಲಯದ ಜಡ್ಜ್ ಸುರೇಶ್ PM ಶಿಕ್ಷೆ ವಿಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ 2024 ಮಾರ್ಚ್ 3ರಂದು ನಡೆದಿತ್ತು. ಆರೋಪಿಯು ಕೋತಿಯನ್ನು ತೋರಿಸುವ ನೆಪದಲ್ಲಿ ಬಾಲಕನನ್ನು ತನ್ನ ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಚಂದೇರ ಪೊಲೀಸರು ದಾಖಲಿಸಿದ ಪ್ರಕರಣವನ್ನು ತನಿಖೆ ಮಾಡಿ ಆರೋಪಿ ಪಟ್ಟಿ ಸಲ್ಲಿಸಿದ್ದು ಅಂದಿನ ಪೊಲೀಸ್ ಇನ್ಸ್ಪೆಕ್ಟರ್ ಮನುರಾಜ್ GP. ಆರೋಪಿ ಪಟ್ಟಿಯನ್ನು ಗ್ರೇಡ್ ASI ರಮೇಶನ್ NM ಸಿದ್ಧಪಡಿಸಿದ್ದರು. ಪ್ರಾಸಿಕ್ಯೂಷನ್ ಪರವಾಗಿ ಹೊಸದುರ್ಗ ವಿಶೇಷ ಸಾರ್ವಜನಿಕ ಪ್ರಾಸಿಕ್ಯೂಟರ್ ಗಂಗಾಧರನ್ ಹೇ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಸರಗೋಡು ಜಿಲ್ಲೆಯಲ್ಲಿ ನಡೆಸಿದ ತಪಾಸಣೆಯಲ್ಲಿ ಸುಮಾರು 4 ಕಿಲೋ ಗಾಂಜಾ ಸಹಿತ ವ್ಯಕ್ತಿಯೋರ್ವನನ್ನು ಬಂಧಿಸಲಾಗಿದೆ. ಚೌಕಿಯಲ್ಲಿ ಬಾಡಿಗೆ ಕ್ವಾರ್ಟರ್ಸ್ನಲ್ಲಿ ವಾಸಿಸುವ ಹಾಗೂ ಉತ್ತರ ಪ್ರದೇಶದ ನಿವಾಸಿ ಸುನಿಲ್ ಪ್ರಸಾದ್ ಬಂಧಿತ ಆರೋಪಿ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಜಿಲ್ಲೆಯಲ್ಲಿ ಬಿಗಿ ಭದ್ರತಾ ತಪಾಸಣೆಯ ಭಾಗವಾಗಿ ನಡೆಸಿದ ವಿಶೇಷ ತಪಾಸಣೆಯಲ್ಲಿ ಸುಮಾರು 4 ಕೆಜಿ ಗಾಂಜಾದೊಂದಿಗೆ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ.
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೂಚನೆಯ ಮೇರೆಗೆ ನಡೆಸಿದ ತಪಾಸಣೆಯಲ್ಲಿ ಉತ್ತರ ಪ್ರದೇಶದ ನಿವಾಸಿ ಹಾಗೂ ಕಾಸರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಚೌಕಿಯ ಬಾಡಿಗೆ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿರುವ ಸುನಿಲ್ ಪ್ರಸಾದ್ ಎಂಬಾತನನ್ನು ಬಂಧಿಸಲಾಗಿದೆ. ಜಿಲ್ಲಾ ಮಾದಕ ದ್ರವ್ಯ ನಿಗ್ರಹ ಸ್ಕ್ವಾಡ್ ಹಾಗೂ ಕಾಸರಗೋಡು ಪೊಲೀಸರು ನಡೆಸಿದ ತಪಾಸಣೆಯಲ್ಲಿ ಆರೋಪಿಯ ಚೀಲವೊಂದರಲ್ಲಿ ಸಂಗ್ರಹಿಸಲಾದ ಗಾಂಜಾ ಪತ್ತೆಯಾಗಿದೆ. ಗೌಪ್ಯ ಮಾಹಿತಿಯ ಮೇರೆಗೆ ಈ ಪರಿಶೀಲನೆ ನಡೆಸಲಾಗಿದೆ. ಕಾಸರಗೋಡು ಎಎಸ್ಪಿ ಅಚ್ಯುತ್ ಅಶೋಕ್ ಐಪಿಎಸ್ ನೇತೃತ್ವದಲ್ಲಿ ಕಾಸರಗೋಡು ಎಸ್ಐ ಮೌಶವಿ ಸಿಆರ್, ಪ್ರೊಬೇಷನ್ ಸಬ್ ಇನ್ಸ್ಪೆಕ್ಟರ್ ಪ್ರಜಿತ್, ನಾಗರಿಕ ಪೊಲೀಸ್ ಅಧಿಕಾರಿಗಳಾದ ನೀರಜ್, ಅಭಿಲಾಷ್, ಜೇಮ್ಸ್, ನಿಜಿತ್ ಕುಮಾರ್, ರಾಜೇಶ್ ಕಟ್ಟಂಪಳ್ಳಿ, ಅನೀಶ್ ಕುಮಾರ್ ಹಾಗೂ ಭಕ್ತವೈಶಲ್ ಆರೋಪಿಯನ್ನು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ 66ರ ಸಂಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸುವ ಮೂಲಕ ಚೆಂಗಳ ತಲಪಾಡಿ ರೀಚ್ ರಾಷ್ಟ್ರೀಯ ಗಮನ ಸೆಳೆದಿದೆ. ಗುತ್ತಿಗೆದಾರ ಉರಳಿಂಗಲ್ ಸೊಸೈಟಿಯ ಅತ್ಯುತ್ತಮ ಪ್ರಯತ್ನದಿಂದ ಈ ರೀಚಿನ ಕೆಲಸ ನಿಗದಿತ ಸಮಯಕ್ಕಿಂತ ಮೊದಲೇ ಪೂರ್ಣಗೊಳಿಸಿದೆ. ಕೇರಳ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ನಿರ್ಮಾಣ ಕಾರ್ಯಗಳು ವಿಳಂಬವಾಗುತ್ತಿರುವ ಪರಿಸ್ಥಿತಿಯಲ್ಲಿ ತಲಪಾಡಿ ಚೆಂಗಳ ಮಾರ್ಗದ ನಿರ್ಮಾಣ ಕಾರ್ಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಿರುವುದು ಅಭಿನಂದನಾರ್ಹವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಯೋಜನೆ ಪೂರ್ಣಗೊಂಡರೆ ಕೇರಳದಲ್ಲಿ ರಸ್ತೆ ಸಾರಿಗೆಯಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯಾಗಲಿದೆ. ಕೆಲಸ ನಡೆಯುತ್ತಿದ್ದರೂ ಸುಗಮ ರಸ್ತೆ ಪ್ರಯಾಣಕ್ಕಾಗಿ ಕೇರಳ ಕಾಯಬೇಕಾಗುತ್ತದೆ. ಹಲವು ಪ್ರದೇಶಗಳಲ್ಲಿನ ನಿಧಾನಗತಿಯ ಕೆಲಸ ಇದಕ್ಕೆ ಕಾರಣ. ಈ ಮಧ್ಯೆ ಊರಾಳಿಂಗಲ್ ಸೊಸೈಟಿ ರಾಷ್ಟ್ರೀಯ ಹೆದ್ದಾರಿ 66ರ ಸಂಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸುವ ಮೂಲಕ ರಾಷ್ಟ್ರೀಯ ಗಮನ ಸೆಳೆದಿದೆ. ಊರಾಳಿಂಗಲ್ ಸೊಸೈಟಿ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸಿದೆ. ಕೇರಳ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ನಿರ್ಮಾಣ ಕಾರ್ಯ ವಿಳಂಬವಾಗುತ್ತಿರುವ ಪರಿಸ್ಥಿತಿಯಲ್ಲಿ ತಲಪಾಡಿ ಚೆಂಗಲ ಮಾರ್ಗದ ನಿರ್ಮಾಣ ಕಾರ್ಯವನ್ನು ಮುಂಚಿತವಾಗಿ ಪೂರ್ಣಗೊಳಿಸಿರುವುದು ಊರಾಳಿಂಗಲ್ ಸೊಸೈಟಿ ಕೆಲಸದ ಹಾದಿಯಲ್ಲಿ ಮತ್ತೊಂದು ಮೈಲುಗಲ್ಲು. ಈ ರೀಚ್ ಪೂರ್ಣಗೊಳಿಸಲು 3 ವರ್ಷ 9 ತಿಂಗಳುಗಳು ತೆಗೆದುಕೊಳ್ಳಲಾಯಿತು. ಯಾವುದೇ ದೂರುಗಳು ಅಥವಾ ಅಪಘಾತಗಳಿಲ್ಲದೆ ಕೈಗೊಂಡ ನಿರ್ಮಾಣ ಕಾರ್ಯವನ್ನು ನಿರ್ವಹಿಸಿದ್ದಕ್ಕಾಗಿ ಊರಾಳಿಂಗಲ್ ಸೊಸೈಟಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಎಂಬುದು ಕೇರಳಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಪ್ರಕಟಿಸಿದಾಗ ಅದರಲ್ಲಿ ತಲಪಾಡಿ ಚೆಂಗಲ ಮಾರ್ಗದ ಚಿತ್ರವು ಸೇರ್ಪಡೆಗೊಂಡಿತ್ತು. ಕೇರಳದಲ್ಲಿ ಉಳಿದ ರೀಚ್ಗಳನ್ನು ಪ್ರಮುಖ ಭಾರತೀಯ ನಿರ್ಮಾಣ ಕಂಪನಿಗಳು ಗುತ್ತಿಗೆ ಪಡೆದಿವೆ. ಅವರೆಲ್ಲರೂ ತಮ್ಮ ಗುರಿಯನ್ನು ತಲುಪಲು ಹೆಣಗಾಡುತ್ತಿರುವಾಗ ಊರಾಳಿಂಗಲ್ ಸೊಸೈಟಿ ಯಾವುದೇ ಅಪಘಾತಗಳಿಲ್ಲದೆ, ಭೂಕುಸಿತಗಳಿಲ್ಲದೆ, ದೂರುಗಳಿಲ್ಲದೆ, ಸ್ಥಳೀಯ ನಿವಾಸಿಗಳಿಂದ ಪ್ರತಿಭಟನೆಗಳಿಲ್ಲದೆ ನಿಗದಿತ ಸಮಯಕ್ಕಿಂತ 4.5 ತಿಂಗಳು ಮುಂಚಿತವಾಗಿ ಗುರಿಯನ್ನು ಪೂರ್ಣಗೊಳಿಸಿದೆ. ಭಾರತಮಾಲಾ ಯೋಜನೆಯಡಿಯಲ್ಲಿ ಈ ಕಾಮಗಾರಿಗಳು ಹೈಬ್ರಿಡ್ ವರ್ಷಾಸನ ಮಾದರಿ ನಿರ್ಮಾಣವಾಗಿದ್ದು ರಸ್ತೆಯನ್ನು ಸಂಪೂರ್ಣ ಜವಾಬ್ದಾರಿಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಎಂದು ಊರಾಳಿಂಗಲ್ ಸೊಸೈಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಂದು ಪ್ರದೇಶದ ಭೂಮಿಯ ರಚನೆ, ಸ್ವರೂಪ ಮತ್ತು ಮಣ್ಣಿನ ಬಲವನ್ನು ಪರಿಶೀಲಿಸಲಾಯಿತು ಹಾಗೂ ಪ್ರತಿ ವಿಭಾಗಕ್ಕೂ ಸೂಕ್ತವಾದ ರಚನೆಗಳನ್ನು ನಿರ್ಧರಿಸಲಾಯಿತು. ಇದು ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ. ಒಂದೇ ಕಂಬದ ಮೇಲೆ 6 ಪಥದ ರಸ್ತೆಯನ್ನು ಹೊಂದುವುದು ಸವಾಲಾಗಿದ್ದರೂ ದೇಶವೇ ಗಮನ ಹರಿಸುತ್ತಿರುವ ಸೇತುವೆಯನ್ನು ಚೆಂಗಲ ತಲಪಾಡಿ ತಲುಪುವ ಕಾಸರಗೋಡು ನಗರದಲ್ಲಿ ಊರಾಳಿಂಗಲ್ ಸೊಸೈಟಿಯು ವಾಸ್ತವಗೊಳಿಸಿದೆ. ರಾಜ್ಯದ ಇತರ ರಸ್ತೆಗಳನ್ನು ಭಾರತದ ಪ್ರಮುಖ ನಿರ್ಮಾಣ ಕಂಪನಿಗಳು ನಿರ್ಮಿಸುತ್ತಿವೆ. ಇವುಗಳಲ್ಲಿ ಯಾವುದೂ ಇನ್ನೂ ಪೂರ್ಣಗೊಂಡಿಲ್ಲ. ರಾಜ್ಯ ರಾಷ್ಟ್ರೀಯ ಹೆದ್ದಾರಿಯನ್ನು ವೇಗವಾಗಿ ನಿರ್ಮಿಸುತ್ತಿರುವಾಗ ಊರಾಳಿಂಗಲ್ ಸೊಸೈಟಿ ಈಗಾಗಲೇ ಸ್ಥಾಪಿತವಾದ ಖ್ಯಾತಿಯನ್ನು ಸಾಧಿಸುವ ಮೊದಲ ಪ್ರವೃತ್ತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಗಮನ ಸೆಳೆಯುತ್ತದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಜಯಶ್ರೀ ಕೃಷ್ಣ, KCN ನ್ಯೂಸ್, ಕಾಸರಗೋಡು. ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನಲ್ಲಿ ಕಾಸರಗೋಡಿನಲ್ಲಿ ಕನ್ನಡ ಅಸ್ಮಿತೆ, ಯುವ ಶಕ್ತಿ ಮತ್ತು ಭವಿಷ್ಯ ಎಂಬ ವಿಷಯದ ಕುರಿತಾದ 1 ದಿನದ ವಿಚಾರ ಸಂಕಿರಣ ನಡೆಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಉದ್ಘಾಟಿಸಿದರು. ಬಹುಭಾಷಾ ಅಸ್ತಿತ್ವದ ಮೇಲೆ ನಮ್ಮ ಅಸ್ಮಿತೆ ರೂಪುಗೊಳ್ಳುತ್ತದೆ. ಅದುವೇ ಕರಾವಳಿಯ ನಿಜ ಅಸ್ಮಿತೆ. ಆ ಮೂಲಕ ಕನ್ನಡದ ಅಸ್ಮಿತೆಯನ್ನು ಗಟ್ಟಿಗೊಳಿಸಬೇಕು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಸಹಯೋಗದಲ್ಲಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನ ಕನ್ನಡ ವಿಭಾಗ ಮತ್ತು ಗಿಳಿವಿಂಡು ಕನ್ನಡ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಹಕಾರದೊಂದಿಗೆ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನಲ್ಲಿ ನಡೆದ ಕಾಸರಗೋಡಿನಲ್ಲಿ ಕನ್ನಡ ಅಸ್ಮಿತೆ, ಯುವ ಶಕ್ತಿ ಮತ್ತು ಭವಿಷ್ಯವೆಂಬ ವಿಷಯದ ಕುರಿತು 1 ದಿನದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಒಪ್ಪಂದಗಳು, ಬಿಕ್ಕಟ್ಟುಗಳು, ಜಗಳಗಳು, ಅದರ ಹಿಂದೆ ಅಮೆರಿಕ ಮತ್ತು ಮೆಕ್ಸಿಕೋದ ನಡುವೆ ಹುಟ್ಟಿಕೊಂಡಂತ ಬಿಕ್ಕಟ್ಟುಗಳಿದೆ. 184 ಏನೋ ರಾಷ್ಟ್ರಗಳಿವೆ. 184 ರಾಷ್ಟ್ರಗಳ ಗಡಿಭಾಗಗಳಲ್ಲಿ ಕೂಡ ಈ ಸಮಸ್ಯೆ ಇದೆ. ಆದರೆ ಹೆಚ್ಚಿನವರು ಏನು ಮಾಡಿದ್ದಾರೆ ಅಂದರೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಯಾಕೆಂತಂದರೆ
ಒಂದಕ್ಕಿಂತ ಹೆಚ್ಚು ಭಾಷೆ ಇರುವುದು ಜಗತ್ತಿನಲ್ಲಿ ಅಪರಾಧ ಅಲ್ಲ. ಆದರೆ ಒಂದಕ್ಕಿಂತ ಹೆಚ್ಚು ಭಾಷೆ ಇರುವ ನಾಡಿನಲ್ಲಿ ಭಾಷೆಯ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಅಧಿಕಾರ ವರ್ಗ, ಆಡಳಿತದಲ್ಲಿರುವವರು ಹೇಗೆ ನಿಭಾಯಿಸ್ತಾರೆ ಎಂಬುದು ದೇಶದಿಂದ ದೇಶಕ್ಕೆ ಬದಲಾವಣೆ ಆಗಿರುವಂಥದ್ದು. ಈ ವಿಷಯದಲ್ಲಿ ನಾವು ಅಷ್ಟೇನೂ ಸಕ್ಸಸ್ ಆಗಿಲ್ಲ, ಯಶಸ್ವಿ ಆಗಲಿಲ್ಲ. ನಾವು ಭಾರತೀಯರು ಯಶಸ್ವಿ ಆಗಲಿಲ್ಲ. ನಮ್ಮದು ಒಂದು ವಿಚಿತ್ರವಾದಂಥ ಯೋಚನೆ. ನಾನು ಅದರ ಚರಿತ್ರೆಗೆ ಹೋಗುವುದಿಲ್ಲ, ಆದರೆ ಒಂದು ಘಟನೆ ನಡೆದು ಹೋಗಿದೆ. ಸಪ್ತಭಾಷಾ ಸಂಗಮ ಅಂತ ನೀವೆಲ್ಲ ಕಾಸರಗೋಡನ್ನು ಕರಿತೀರಿ. ಸ್ವಲ್ಪ ಆಳಕ್ಕೋದ್ರೆ ಇನ್ನೂ ಜಾಸ್ತಿ ಭಾಷೆಗಳಿವೆ. ಇಲ್ಲಿ ಒಂದು 12-13 ಭಾಷೆಗಳನ್ನು ನಾವು ಹಿಂದೆ ಒಮ್ಮೆ ಪಟ್ಟಿಯೇ ಮಾಡಿದ್ದೀವಿ. ಆದರೆ ಒಂದು ಜನಪ್ರಿಯವಾದ ಸ್ಲೋಗನ್ ಆಗಿ ಸಪ್ತಭಾಷಾ ಸಂಗಮ ಅಂತ ಇದೆ. ದಟ್ಸ್ ಫೈನ್, ಅದರಲ್ಲಿ ಅಪರಾಧ ಏನೂ ಇಲ್ಲ. ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಮಾನಂದ ಬನಾರಿ ಅಧ್ಯಕ್ಷತೆ ವಹಿಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್ಲ, ಸಾಹಿತಿ ಪತ್ರಕರ್ತ ರಾಧಾಕೃಷ್ಣ ಕೆ ಉಳಿಯತಡ್ಕ ಮುಖ್ಯ ಅತಿಥಿಗಳಾಗಿದ್ದರು. ಖ್ಯಾತ ಸಾಹಿತಿ ಡಾಕ್ಟರ್ ರಮಾನಂದ ಬನಾರಿ ಅವರ ಸಾರಥ್ಯದಲ್ಲಿ ಪ್ರಕಟಗೊಳ್ಳುತ್ತಿರುವ ಕನ್ನಡಿಯಲ್ಲಿ ಕನ್ನಡಿಗ ಎಂಬ ಕೃತಿಯ 6ನೇ ಸಂಚಿಕೆಯನ್ನು ಸಾಹಿತಿ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಮೀಳಾ ಮಾಧವ್ ಬಿಡುಗಡೆಗೊಳಿಸಿದರು. ನಂದಿನಿ ವಿದ್ಯಾಲಕ್ಷ್ಮಿ ಪ್ರಾರ್ಥನೆ ಹಾಡಿದರು. ಮಂಜೇಶ್ವರ ಗೋವಿಂದಪ್ಪ ಸ್ಮಾರಕ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಹಮ್ಮದ್ ಅಲಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕಿಶೋರ್ ಕುಮಾರ್ ರೈ ಶೇಣಿ ಸ್ವಾಗತಿಸಿ ಕೋಶಾಧಿಕಾರಿ ವಿಶಾಲಾಕ್ಷ ಪುತ್ರಕಳ ಧನ್ಯವಾದವಿತ್ತರು. ಗೋವಿಂದಪ್ಪ ಸ್ಮಾರಕ ಸರ್ಕಾರಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಶಿವಶಂಕರ ಪಿ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಕಾಸರಗೋಡಿನ ಕನ್ನಡದ ಇತಿಹಾಸ ಮತ್ತು ಸವಾಲುಗಳ ಕುರಿತು ವಿಚಾರಗೋಷ್ಠಿ ನಡೆಯಿತು. ಆಕಾಶವಾಣಿಯ ವಿಶ್ರಾಂತ ನಿರ್ದೇಶಕ ಡಾಕ್ಟರ್ ಸದಾನಂದ ಪೆರ್ಲಾ ಕಾಸರಗೋಡಿನ ಕನ್ನಡ ಹೋರಾಟದ ಇತಿಹಾಸ, ಕಾಸರಗೋಡು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾದ ರಾಧಾಕೃಷ್ಣ ಬೆಳ್ಳೂರು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಅಸ್ಮಿತೆ, ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸವಾಲುಗಳು, ಡಾಕ್ಟರ್ ಶ್ರೀಧರ ಎನ್ ಸಾಂಸ್ಕೃತಿಕ ಮತ್ತು ರಾಜಕೀಯ ಸವಾಲುಗಳು, ದೀಕ್ಷಿತ ಕನ್ನಡ ವಿದ್ಯಾರ್ಥಿಗಳ ಸಮಸ್ಯೆಗಳು, ಅನಿರುದ್ಧ ಕನ್ನಡದ ಅಸ್ತಿತ್ವ, ವಿದ್ಯಾರ್ಥಿಗಳ ಪಾತ್ರ ಪ್ರಬಂಧ ಮಂಡನೆ ಮಾಡಿದರು. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸುಜೀಶ್ ಎಸ್ ಸಮನ್ವಯಕಾರರಾಗಿದ್ದರು. ನೀವೆಲ್ಲವನ್ನು ಎಣಿಸ್ತಾ ಹೋದರೆ 20ಕ್ಕಿಂತ ಮೇಲೆ ಭಾಷೆಗಳು ಸಿಗ್ತವೆ. ಇಲ್ಲಿ ಬೇಕಾದಷ್ಟು ಪ್ರಾದೇಶಿಕ ಉಪಭಾಷೆಗಳಿದ್ದಾವೆ. ಹಾಗಾದರೆ ಸಪ್ತಭಾಷಾ ಸಂಗಮಭೂಮಿ ಎನ್ನುವಂಥದ್ದು ಇಲ್ಲಿನ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಧುರೀಣರು ಕನ್ನಡದ ಸಭೆಗಳಲ್ಲಿ ಬಂದು ಮಾತನಾಡುವಾಗ ಬಳಸಿದಂಥ ಒಂದು ಶಬ್ದವೇ ಹೊರತು, ಯಾಕಂದರೆ ಇಲ್ಲಿ ಅನೇಕ ಭಾಷೆಗಳಿದ್ದು, ಬಹುಭಾಷೆಗಳಿದ್ದು, ಆದರೆ ಅದನ್ನು ಲೀಡ್ ಮಾಡ್ತಾ ಇದ್ದಂಥ ಭಾಷೆ ಎಲ್ಲ ಕಾಲಕ್ಕೂ ಕನ್ನಡವೇ ಆಗಿತ್ತು. ಮೂಲತಃ ಕಾಸರಗೋಡು ಅದು ತುಳುನಾಡಿನ ಬಹಳ ಮುಖ್ಯವಾದಂಥ ಭಾಗ. ತುಳು ಇಲ್ಲಿನ ಮುಖ್ಯವಾದಂಥ ಭಾಷೆ. ಆದರೆ ತುಳುವಿನ ಸಮಸ್ಯೆ ಏನು ಅಂತ ಕೇಳಿದರೆ, ತುಳು ಯಾವತ್ತೂ ಕೂಡ ಆಡಳಿತ ಭಾಷೆ ಆಗಲೇ ಇಲ್ಲ. ತುಳುವಿನ ರಾಜರೆಲ್ಲರೂ ಸಾಮಂತ ರಾಜರಾಗಿದ್ದರು. ಒಂದು ವಿಜಯನಗರದ ಅಧೀನದಲ್ಲಿದ್ದರು, ಇಲ್ಲ ಇದರ ಇಕ್ಕೇರಿಯವರ ಅಧೀನದಲ್ಲಿದ್ದರು. ಈ ತುಳು ಅರಸರು ಆಳ್ತಾ ಇದ್ದಂಥ ಕಾಲದಲ್ಲಿಯೂ ಕೂಡ ಇಲ್ಲಿ ಕನ್ನಡವೇ ರಾಜಭಾಷೆಯಾಗಿತ್ತು. ಆಡಳಿತ ಭಾಷೆಗೆ ಉಳಿದ ಭಾಷೆಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಇದೆ. ಹಾಗಾಗಿ ಇದು ಕನ್ನಡದ ನೆಲವೇ ಹೊರತು ಬಹುಭಾಷೆಗಳಿದ್ದಾವೆ, ಆದರೆ ಎಲ್ಲ ಭಾಷೆಗಳನ್ನು ಒಂದು ಏಕಸೂತ್ರದಲ್ಲಿ ನಡೆಸ್ತಾ ಇದ್ದಂಥ ಭಾಷೆ ಅದು ಯಾವ ಕಾಲ. ಅಪರಾಹ್ನ ಸಾಂಸ್ಕೃತಿಕ ವಲಯದ ಕನ್ನಡ ಅಸ್ಮಿತೆಯ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಿತು. ಸಾಹಿತಿ ಡಾಕ್ಟರ್ ಮಹೇಶ್ವರಿ ಯು, ಯಕ್ಷಗಾನ ಗುರು ಶಿವಶಂಕರ ದಿವಾಣ, ರಂಗನಿರ್ದೇಶಕ ಉದಯ್ ಸಾರಂಗ್, ಗಮಕಿ ಶಶಿರಾಜ ನೀಲಂಗಳ, ವಿದೂಷಿ ಅನುಪಮ ರಾಘವೇಂದ್ರ ಉಡುಪುಮೂಲೆ, ಶ್ರೀಧರ ರೈ ಕಾಸರಗೋಡು ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದರು. ಕಾರ್ತಿಕ್ ಪಿಕೆ, ದೇವಿಕಾ ಪಿ, ಆದಿಶ್ರೀ ಎಸ್ಎನ್, ಎ ವಿವೇಕ್, ಮನೀಶ್, ಪೂಜಾ, ಶಿವಾನಿ ಕೆ, ಕೃಷ್ಣ ಪ್ರಣಾಮ್ ಮುಂತಾದವರು ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ದಾಗ ಮಾತ್ರ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಇದು 3 ಕಲಾವಿದರಿಗೆ ಮಾತ್ರ ಸೀಮಿತವಾಗಿಟ್ಟಿರ್ತೇವೆ. ಮುಂದಿನದ್ದು ಭಾವ ಮತ್ತು ರಸ. ಈ ಕಲಾವಿದ ಈ 3 ವಿಷಯಗಳನ್ನು ತನ್ನಲ್ಲಿ ಅಳವಡಿಸಿದಾಗ ಮಾತ್ರ ಆ ಭಾವ ಅಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಾಹಿತ್ಯ, ಈ ನೃತ್ಯಕ್ಕೆ ಇರುವಂತಹ ಸಾಹಿತ್ಯ ಯಾವುದು, ಅದರ ಭಾವ ಉತ್ಪತ್ತಿ ಆಗುವುದು ಆವಾಗ. ಆ ಭಾವವು ನೋಡುವ ಕಲಾ ಆಸಕ್ತರಲ್ಲಿ ಕೂಡ ಆ ಭಾವ ಬಂದು ರಸ ಉತ್ಪತ್ತಿ ಆಗಬೇಕು. ಹಾಗಿದ್ದಾಗ ಮಾತ್ರ ಆ ಒಂದು ಕಲೆ ಒಂದು ಪರಿಪೂರ್ಣ ಅಂತ ಅನಿಸ್ತದೆ. ನಮ್ಮ ಈ ಕಾಸರಗೋಡಲ್ಲಿ ಈಗ ನಾವು ಕಾಸರಗೋಡನ್ನು ಉದ್ದೇಶಿಸಿ ಮಾತಾಡುವಾಗ, ಕಾಸರಗೋಡಿನಲ್ಲಿ ಕನ್ನಡದ ಉಳಿಕೆಗೆ ನಮ್ಮ ನೃತ್ಯದಿಂದಾಗಿ ಆಗುವಂಥದ್ದು ಏನು ಅಂತೇಳಿ, ನಮ್ಮ ಕಾಸರಗೋಡಿನಲ್ಲಿ ಮುಖ್ಯವಾಗಿ ನೃತ್ಯವನ್ನು ಕಲಿಯುವವರೆಲ್ಲ ಕಲಿಯೋದು ಕಲೋತ್ಸವಕ್ಕೆ ಬೇಕಾಗಿ. ಕಲೋತ್ಸವದಲ್ಲಿ ಒಂದು ಕೂಚುಪುಡಿ, ಒಂದು ಭರತನಾಟ್ಯ, ಒಂದು ಮೋಹಿನಿಯಟ್ಟಂ, ಮತ್ತೊಂದಷ್ಟು
ಮತ್ತೊಂದು ನಾಡೋಡಿ ನೃತ್ಯ ಅಂತ ಬರ್ತದೆ. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಖ್ಯಾತ ವಿಮರ್ಶಕ ಡಾಕ್ಟರ್ SR ವಿಜಯಶಂಕರ್ ಬೆಂಗಳೂರು ಸಮಾರೋಪ ಭಾಷಣ ಮಾಡಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಕಾರ್ಯಾಧ್ಯಕ್ಷ ಪ್ರೊಫೆಸರ್ PN ಮುಡಿತಾಯ ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕ ಸಮಿತಿ ಅಧ್ಯಕ್ಷ ಮುರಳೀಧರ ಬಳುಕುರಾಯ, ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೊಡಿ, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷ ಸುಕೇಶ್ ಎ ಮುಂತಾದವರು ಮಾತನಾಡಿದರು. ಸಹಾಯಕ ಪ್ರಾಧ್ಯಾಪಿಕೆ ಜಯಂತಿ ಕೆ ಸ್ವಾಗತಿಸಿ ಖ್ಯಾತ ವಾಗ್ಮಿ ಆಯಿಷಾ ಪೆರ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಮಟ್ಟದ ಹಕ್ಕುಪತ್ರದ ಮೇಳದಲ್ಲಿ 73 ಟ್ರೈಬಲ್ ಹಕ್ಕುಪತ್ರಗಳು ಸೇರಿದಂತೆ ಒಟ್ಟು 659 ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ಇದರೊಂದಿಗೆ ಕಳೆದ 5 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ವಿತರಿಸಲಾದ ಹಕ್ಕುಪತ್ರಗಳ ಸಂಖ್ಯೆ 6844ಕ್ಕೆ ತಲುಪಿದೆ. ಕಾಸರಗೋಡು ಜಿಲ್ಲಾ ಮಟ್ಟದ ಹಕ್ಕುಪತ್ರ ಮೇಳವನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಆನ್ಲೈನ್ನಲ್ಲಿ ಉದ್ಘಾಟಿಸಿದರು. ಕಳೆದ 10 ವರ್ಷಗಳಲ್ಲಿ ಸುಮಾರು 4.5 ಲಕ್ಷ ಕುಟುಂಬಗಳು ಭೂಮಿಯ ವಾರಸುದಾರರಾಗಿದ್ದಾರೆ ಎಂದು ಅವರು ಹೇಳಿದರು. ಹಿಂದಿನ ಸರ್ಕಾರವು 1,77,011 ಹಕ್ಕುಪತ್ರಗಳನ್ನು ವಿತರಿಸಿದೆ. ಈ ಸರ್ಕಾರದ ಅವಧಿಯಲ್ಲಿ ಮೊದಲ ಹಂತದಲ್ಲಿ 54,535 ಹಾಗೂ 67,069 ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 2 ಹಂತಗಳಲ್ಲಿ ತಲಾ 31,499 ಹಾಗೂ 27,784 ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಇದು ಸರ್ಕಾರಕ್ಕೆ ಹೆಮ್ಮೆಯ ವಿಷಯ ಎಂದು മുഖ്യമന്ത്രി ಹೇಳಿದರು. കൂടുതൽ നമുക്ക് പട്ടയങ്ങൾ വിതരണം ചെയ്യാൻ കഴിയുമെന്നുള്ളതാണ് ഇപ്പോൾ. ഇതെല്ലാം തുടർ ഭരണത്തിന്റെ പ്രത്യേകതയാണ്. കാരണം പട്ടയ വിതരണം എന്നത് ഒരു തുടർ പ്രക്രിയയാണ്. LDF നേരത്തെ തുടങ്ങിവെച്ച LDF സർക്കാർ നേരത്തെ തുടങ്ങിവെച്ച കാര്യങ്ങൾ അത് ഭംഗിയായി തുറന്നുപോയി എന്നുള്ളത് കൊണ്ടാണ് 3 വർഷം കൊണ്ട് ഇത്രയും പട്ടയം നമുക്ക് വിതരണം ചെയ്യാൻ കഴിയും. അതിന് ശേഷമുള്ള കണക്ക് നോക്കിയാൽ 43,058 പട്ടയങ്ങൾ പിന്നീട് വിതരണം ചെയ്യും. പിന്നീട് ഒരു ഘട്ടത്തിൽ കൂടി വിതരണം നടക്കും. അതിൽ 10,000 പട്ടയങ്ങളാണ് വിതരണം ചെയ്യുന്നത്. ഇതിനെല്ലാം പുറമെയാണ് ഇന്ന് വിതരണം ചെയ്യുന്ന പട്ടയങ്ങൾ. ಇ ಚಂದ್ರಶೇಖರನ್ ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕ CH ಕುಂಜಂಬು, ಕಾನಿಂಗಾಡ್ ನಗರಸಭೆ ಅಧ್ಯಕ್ಷ VV ರಮೇಶನ್, ಜಿಲ್ಲಾಧಿಕಾರಿ ಕೆ ಇಂಬಶೇಖರ್, ADM P ಅಖಿಲ್, PV ಚಂದ್ರನ್ ಹಾಗೂ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾನಿಂಗಾಡ್ ಮಿನಿ ಸಿವಿಲ್ ಸ್ಟೇಷನ್ನಲ್ಲಿ ನಡೆದ ಜಿಲ್ಲಾ ಹಕ್ಕುಪತ್ರ ಮೇಳದಲ್ಲಿ ಆಪರೇಷನ್ ಸ್ಮೈಲ್ ಯೋಜನೆಯಡಿ 108ಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ಇದರೊಂದಿಗೆ ಈ ಯೋಜನೆಯ ಮೂಲಕ ಈಗಾಗಲೇ 262 ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಕಾಸರಗೋಡು ಹಾಗೂ ಮಂಜೇಶ್ವರ ತಾಲೂಕುಗಳಲ್ಲಿ 539 ಕುಟುಂಬಗಳಲ್ಲಿ ಸುಮಾರು 1,706 ಕೊರಗ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಅವರಿಗೆ ಭೂಮಿ ಇದ್ದರೂ ಅದಕ್ಕೆ ನಿಖರವಾದ ಗಡಿಗಳು ಅಥವಾ ಸ್ವಾಧೀನ ದಾಖಲೆಗಳಿಲ್ಲ. ದಾಖಲೆಗಳ ಕೊರತೆಯಿಂದಾಗಿ ಅವರು ಸರ್ಕಾರಿ ಯೋಜನೆಗಳಿಂದ ವಸತಿ ನಿರ್ಮಾಣ ಸೇರಿದಂತೆ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅವರ ಭೂಮಿ ಕೃಷಿ ಮಾಡಲು ಅಥವಾ ಮನೆಗಳನ್ನು ನಿರ್ಮಿಸಲು ಸಾಧ್ಯವಾಗದೆ ಕಾಡುಬಲ್ಲೆಗಳಿಂದ ಆವೃತವಾಗಿವೆ. ಅವರು ತಮ್ಮ ಸ್ವಂತ ಭೂಮಿಯಲ್ಲಿ ಅಪರಿಚಿತರಂತೆ ಬದುಕಬೇಕಾಗಿತ್ತು. ಬದಿಯಡ್ಕ ಪೆರಡಾಲದ ಉನ್ನತಿಗೆ ಕಲೆಕ್ಟರ್ ಕೆ ಇಂಬಶೇಖರ್ ಭೇಟಿ ನೀಡಿ ಅವರ ಜೀವನ ಪರಿಸ್ಥಿತಿಯನ್ನು ನೇರವಾಗಿ ಅರ್ಥ ಮಾಡಿಕೊಂಡ ಬಳಿಕ ಹೊಸ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯನ್ನು ಕಂದಾಯ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಆಶ್ರಯದಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಈ ಯೋಜನೆಯನ್ನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಕಾರ್ಪಸ್ ನಿಧಿಯನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಈ ಯೋಜನೆಯು 539 ಕೊರಗ ಕುಟುಂಬಗಳಿಗೆ ಸೇರಿದ 193.557 ಹೆಕ್ಟೇರ್ ಭೂಮಿಯ ಗಡಿಗಳನ್ನು ನಿಖರವಾಗಿ ಅಳೆಯುವ ಗುರಿಯನ್ನು ಹೊಂದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. STPI ಕಾಸರಗೋಡು ಜಿಲ್ಲಾ ಸಮಿತಿ ಆಯೋಜಿಸಿದ ಇಫ್ತಾರ್ ಕೂಟವು ಏಕತೆ ಹಾಗೂ ಸ್ನೇಹದ ವೇದಿಕೆಯಾಯಿತು. STPI ರಾಜ್ಯ ಪ್ರಧಾನ ಕಾರ್ಯದರ್ಶಿ PK ಉಸ್ಮಾನ್ ಉದ್ಘಾಟಿಸಿದರು. ಸರ್ಕಾರವೇ ದೇಶದಲ್ಲಿ ಜನರನ್ನು ವಿಭಜಿಸುತ್ತಿರುವ ಈ ಸಮಯದಲ್ಲಿ ಆಯೋಜಿಸಲಾದ ಇಫ್ತಾರ್ ಕೂಟಗಳು ತುಂಬಾ ಶ್ಲಾಘನೀಯ ಎಂದು PK ಉಸ್ಮಾನ್ ಹೇಳಿದರು. ಧಾರ್ಮಿಕ ಸಾಮರಸ್ಯದ ಸಂದೇಶವನ್ನು ಹರಡುತ್ತಾ ಹಾಗೂ ಮಾನವ ಸ್ನೇಹದ ಮಾದರಿಯಾಗಿ STPI ಕಾಸರಗೋಡು ಜಿಲ್ಲಾ ಸಮಿತಿಯು ಕಾಸರಗೋಡು ಕ್ಯಾಪಿಟಲ್ ಇನ್ ರೆಸ್ಟೋರೆಂಟಿನಲ್ಲಿ ಆಯೋಜಿಸಿದ ಇಫ್ತಾರ್ ಕೂಟವು ಅವಿಸ್ಮರಣೀಯ ಕಾರ್ಯಕ್ರಮವಾಗಿತ್ತು. STPI ರಾಜ್ಯ ಪ್ರಧಾನ ಕಾರ್ಯದರ್ಶಿ PK ಉಸ್ಮಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೇಶದಲ್ಲಿ ಸರ್ಕಾರವೇ ಜನರನ್ನು ವಿಭಜಿಸುತ್ತಿರುವ ಸಮಯದಲ್ಲಿ ಆಯೋಜಿಸಲಾದ ಇಫ್ತಾರ್ ಕೂಟಗಳು ಬಹಳ ಶ್ಲಾಘನೀಯ ಎಂದು PK ಉಸ್ಮಾನ್ ಹೇಳಿದರು.
ನಾಗರಿಕರ ಸೇವಕರಾಗುವ ಬದಲು ಭಯವನ್ನು ಹರಡುವ ಹಾಗೂ ಸಾರ್ವಜನಿಕರನ್ನು ಬಡತನಕ್ಕೆ ತಳ್ಳುವ ಆಡಳಿತಗಾರರು ನಮ್ಮಲ್ಲಿದ್ದಾರೆ. ನಾವು ಸ್ನೇಹ ಬೆಳೆಸುವ ಮೂಲಕ ಅದನ್ನು നിവാരിಸಬೇಕು ಎಂದು PK ഉസ്മാൻ ಹೇಳಿದರು. വിദ്വേഷം വ്യാപകമായി പ്രചരിപ്പിച്ചുകൊണ്ടിരിക്കുന്ന ഒരു ഘട്ടത്തിൽ ഇത്തരം സൗഹൃദ സദസ്സുകൾക്കുള്ള പ്രാധാന്യം വളരെ പ്രധാനപ്പെട്ടതാണ്. ഈ സൗഹൃദ സംഗമങ്ങൾക്ക് പലപ്പോഴും ചോദിക്കുന്നത് ഒരു മുസ്ലിങ്ങൾ ഭൂരിപക്ഷമുള്ളത് കൊണ്ടാണോ SDPI ഇങ്ങനെ ഇഫ്താർ മീറ്റുകൾ നടത്തുന്നത് എന്ന് ചോദിക്കുന്നുണ്ട്. അങ്ങനെ മുസ്ലിങ്ങൾ കൂടുതലുള്ളത് കൊണ്ടോ അതല്ലെങ്കിൽ മുസ്ലിങ്ങളെ പാർട്ടിയിലേക്ക് ആകർഷിക്കുന്നതിന് വേണ്ടിയല്ല, ഒരു കൃത്യമായ നിലപാട് മർദ്ദിതരോട് ഐക്യപ്പെടുക എന്ന എക്കാലത്തെയും സോഷ്യൽ ഡെമോക്രാറ്റുകളുടെ ഒരു നിലപാടായതുകൊണ്ടാണ് ഈ രാജ്യത്ത് ഏറ്റവും കൂടുതൽ പീഡനങ്ങൾക്ക് വിധേയമാകുന്ന, അവകാശ നിഷേധങ്ങൾക്ക് വിധേയമാകുന്ന, ഒരു തെരുവ് പട്ടിയെ തല്ലിക്കൊല്ലുന്നത് പോലെ തെരുവിലിട്ട് തല്ലിക്കൊന്നാലും അത് വ്യാപകമായി ക്യാമറയിൽ പകർത്തി സോഷ്യൽ മീഡിയയിലൂടെ ഇന്ത്യ രാജ്യത്ത് പ്രചരിപ്പിച്ചാലും അതിൻ്റെ പേരിൽ ഈ രാജ്യത്ത് ഒരാളും ചോദിക്കാനില്ലെന്ന ഒരാത്മവിശ്വാസത്തോടുകൂടി ന്യൂനപക്ഷ വിഭാഗങ്ങളെ പീഡിപ്പിക്കുമ്പോൾ അവരോട് ഐക്യപ്പെടുക എന്നുള്ളത്, അവരോടൊപ്പം നിൽക്കുക എന്നുള്ളത്, അത് മനുഷ്യത്വത്തിൻ്റെ, നന്മയുടെ, കരുണയുടെ, മാനവികതയുടെ ഏറ്റവും ഉദാത്തമായ പ്രകടനമാണ് എന്ന് തിരിച്ചറിഞ്ഞതുകൊണ്ടാണ് ഈ പീഡിപ്പിക്കപ്പെടുന്നവരുടെ കൂടെ നമ്മൾ ഐക്യപ്പെടുന്നത്. ಜಿಲ್ಲಾಧ್ಯಕ್ಷ CS ಸವಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಾದರ್ ಅರಫಾ ಸಭೆಯನ್ನು ಸ್ವಾಗತಿಸಿದರು. KPCC ಪ್ರಧಾನ ಕಾರ್ಯದರ್ಶಿ ಹಕೀಂ ಕುನಿಲ್, SDPI ರಾಜ್ಯ ಕಾರ್ಯದರ್ಶಿ ಮಂಜುಷಾ ಮಾವಿಲಾಡಂ, ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ, NCP ಜಿಲ್ಲಾಧ್ಯಕ್ಷ ಸುಬೈರ್ ಪಡಪು, ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯ ಅನ್ವರ್ ಕೊಳ್ಳೆಡ್ಕಂ, ವಿಸ್ಟಮ್ ಜಿಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ಶರೀಫ್ ತಳಂಗರ, ಕೇರಳ ಕಾಂಗ್ರೆಸ್ ಜೇಕಬ್ ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ಲಾ ನ್ಯಾಷನಲ್, PDP ಜಿಲ್ಲಾಧ್ಯಕ್ಷ ಯೂನಸ್ ತಳಂಗರ, ವ್ಯಾಪಾರಿ ವ್ಯವಸಾಯ ಏಕೋಪನ ಸಮನ್ವಯ ಸಮಿತಿ ಯೂನಿಟ್ ಅಧ್ಯಕ್ಷ ಇಲಿಯಸ್ TP, ಸಾಮಾಜಿಕ ಕಾರ್ಯಕರ್ತ ಸುಲೈಖಾ ಮಾಹಿನ್, ಸಮುದಾಯ ಕಾರ್ಯಕರ್ತ KT ಮಹಮ್ಮದ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, SDPI ಮಾಜಿ ಜಿಲ್ಲಾಧ್ಯಕ್ಷ ಮಾರಯ್ಯ ರಜಕ್ ಹಾಜಿ, ಮೊಬೈಲ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಅಸ್ರಫ್ ನಾಲ್ ತಡ್ಕ, ಮಾಧ್ಯಮ ಪ್ರವರ್ತಕರಾದ ಮಣಿ ಮನೋರಮ, ಮೊಯ್ದೀನ್ ಸುಪ್ರಭಾತ, ಖಾದರ್ ಕರಿಪೊಡಿ, ಗಣೇಶ್ KCN, ಸುಬೈರ್ ಪಳಿಕಾಲ್, ಶಾಫಿ ತೆರುವತ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಜಿಲ್ಲಾ ಸಮಿತಿ ಸದಸ್ಯ ಸಿಟಿ ಸುಲೈಮಾನ್ ಮಾಸ್ಟರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ವಿಚಾರ ಸಂಕಿರಣ ನಡೆಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ವಿಚಾರ ಸಂಕಿರಣವನ್ನು ಸಂಸದ രാജ്മോഹൻ ഉണ്ണിത്താൻ ഉദ്ഘാಟಿಸಿದರು. ജനാധിപത്യ പ്രക്രിയയിലൂടെ ബാലറ്റ് പേപ്പറിലൂടെ തെരഞ്ഞെടുക്കപ്പെട്ടു വന്നിരിക്കുന്ന നിങ്ങൾ ഓരോരുത്തരെയും ഞാൻ ആദ്യമായി അഭിനന്ദിക്കുന്നു. നിങ്ങൾ തെരഞ്ഞെടുക്കപ്പെട്ട നിങ്ങളുടെ ഉത്തരവാദിത്വം ജനങ്ങളോടാണ്. 5 വർഷത്തിലൊരിക്കൽ തെരഞ്ഞെടുപ്പ് ഉണ്ടെന്നുള്ള ആലോചിക്കണം. അപ്പോൾ 5 വർഷം കഴിയുമ്പോൾ വീണ്ടും തെരഞ്ഞെടുപ്പ് വരും. ആ തെരഞ്ഞെടുക്കപ്പെട്ട ആളുകൾ ജനങ്ങളോടുള്ള പ്രതിബദ്ധത നിറവേറ്റുന്നില്ലെങ്കിൽ അവർക്ക് അസ്വസ്ഥതയോ അസംതൃപ്തിയോ വന്നാൽ അടുത്ത തെരഞ്ഞെടുപ്പിൽ ജനങ്ങൾ ജയിപ്പിച്ചവരെ തോൽപ്പിക്കും. പരാജയപ്പെട്ടവർക്കും ജനാധിപത്യത്തിനൊരു സ്ഥാനമുണ്ട്. അതാണ് ജനാധിപത്യത്തിന്റെ സൗന്ദര്യം. പരാജയപ്പെട്ടവർക്കും ജനങ്ങളുടെ ഇടയിൽ പ്രവർത്തിക്കാം. വിജയിച്ചവർ അധികാരം കൈയാളുമ്പോൾ അധികാരമില്ലാത്ത പരാജയപ്പെട്ടവർക്കും ജനങ്ങളുടെ ഇടയിൽ പ്രവർത്തിക്കാം, അവരുടെ ആവശ്യങ്ങൾ മനസ്സിലാക്കാം, അവരെ സഹായിക്കാം. അങ്ങനെ വരുമ്പോൾ 5 വർഷം കഴിയുമ്പോൾ തെരഞ്ഞെടുപ്പ് നടക്കുമ്പോൾ അധികാരത്തിൽ ഇരിക്കുന്നവരും അധികാരം നഷ്ടപ്പെട്ടവരും തമ്മിലുള്ള ഒരു വിലയിരുത്തൽ ജനങ്ങൾ നടത്തും. ആ വിലയിരുത്തലിൽ അധികാരം കൊടുത്ത ആളുകളെക്കാൾ കൂടുതൽ തങ്ങൾക്ക് പ്രിയപ്പെട്ടവർ അധികാരം കൊടുക്കാത്തവരാണെന്ന് കണ്ടു കഴിഞ്ഞാൽ തെരഞ്ഞെടുപ്പിൽ, അടുത്ത തെരഞ്ഞെടുപ്പിൽ ജയിച്ചവർ തോൽക്കുകയും തോറ്റുകയോ ജയിക്കുകയും ചെയ്യും. അതുകൊണ്ട് ജനങ്ങളോടുള്ള ഉത്തരവാദിത്വവും കർത്തവ്യവും വിസ്മരിച്ച് നമ്മൾ ആരും പ്രവർത്തിക്കാൻ പാടില്ല. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ಲಾ ಕುഞ്ഞി ಚೆರ್ಕಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಯಾಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮರಿಯಾ ಮಾಹಿನ್, ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ MS ಮೊಯ್ದು ಗೋಳಿಯುಡ್ಕ, ಬ್ಲಾಕ್ ಪಂಚಾಯತ್ ಸದಸ್ಯರಾದ PM ನಸೀಮಾ, ಜೋಯಾ ಲತೀಫ್, ಪೃಥ್ವಿರಾಜ್ ಜಗನ್ನಾಥ ಶೆಟ್ಟಿ, K ಲೀಲಾ, ಅಸ್ಮಿನಾ ಹಬೀಬ್, CV ಜೇಮ್ಸ್, ಸಕೀನಾ ಅಬ್ದುಲ್ಲಾ, ಖಾದರ್ ಮಾನಿಯಾ, ಮಹೇಶ್ ವಳಕುಂಜ, ಅಡ್ವೊಕೇಟ್ ನಸೀಮಾ, AK ಜಲೀಲ್, ಶಾಹಿದಾ ಅಫ್ಸಲ್, ಸಫೀನಾ ಹುಸೇನ್, ಯೋಜನಾ ಸಮಿತಿಯ ಉಪಾಧ್ಯಕ್ಷ AA ಜಲೀಲ್, ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ ಸುಗುಣಕುಮಾರ್ ಮುಂತಾದವರು ಮಾತನಾಡಿದರು.
ಕಾಸರಗೋಡು ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿ ಜಾನ್ ಎ ಡಿ ಕ್ರೋಸ್ ಯೋಜನೆ ನಿರೂಪಿಸಿದರು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಉಷಾ ಅರ್ಜುನನ್ ಸ್ವಾಗತಿಸಿ ಕೆ ಕಿಶೋರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ರೈಲ್ವೆ ನಿಲ್ದಾಣ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಿದ್ದ ಹೆಲ್ತ್ ಇನ್ಸ್ಪೆಕ್ಟರ್ ಲಕ್ಷ್ಮೀದೇವಿ 2 ವರ್ಷಗಳ ಬಳಿಕ ಕಾಂಜಂಗಾಡಿಗೆ ತೆರಳಿದ ಹಿನ್ನೆಲೆಯಲ್ಲಿ ಅವರ ಸೇವಾ ಕಾರ್ಯಕ್ಕೆ ಕಾಸರಗೋಡು ರೈಲ್ವೆ ಪ್ರಯಾಣಿಕರ ಅಸೋಸಿಯೇಷನ್ ಸನ್ಮಾನಿಸಿತು. ಪ್ರಯಾಣಿಕರ ಅಸೋಸಿಯೇಷನ್ ಅಧ್ಯಕ್ಷ ಆರ್ ಪ್ರಶಾಂತ್ ಕುಮಾರ್ ನೇತೃತ್ವದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಕಳೆದ 2 ವರ್ಷಗಳಿಂದ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಬಳಸಿಕೊಂಡು ಕಾಸರಗೋಡು ಜಿಲ್ಲೆಯ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಗುಂಪುಗಳನ್ನು, ವಿಶೇಷವಾಗಿ ವಾಮೋಸ್ ಮಾರ್ನಿಂಗ್ ವರ್ಕೌಟ್ ತಂಡಗಳನ್ನು ಒಟ್ಟುಗೂಡಿಸಿ ಸ್ವಚ್ಛತಾ ಸೇವಾ ಸೇರಿದಂತೆ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಮೂಲಕ ನಿಲ್ದಾಣದ ಒಳಗೆ ಹಾಗೂ ಹೊರಗೆ ಅತ್ಯುತ್ತಮ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಿರುವ ಹೆಲ್ತ್ ಇನ್ಸ್ಪೆಕ್ಟರ್ ಲಕ್ಷ್ಮೀದೇವಿ ಅವರನ್ನು ಕಾಸರಗೋಡು ರೈಲು ಪ್ರಯಾಣಿಕರ ಅಸೋಸಿಯೇಷನ್ ಅಧ್ಯಕ್ಷ ಆರ್ ಪ್ರಶಾಂತ್ ಕುಮಾರ್ ನೇತೃತ್ವದಲ್ಲಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ನಾಸರ್ ಚೆರ್ಕಳಂ ಸ್ವಾಗತಿಸಿದರು. ಸರ್ಕಾರಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸನಲ್ ಕುಮಾರ್, ಹೆಚ್ಚುವರಿ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಕುಮಾರ್, ಅಸೋಸಿಯೇಷನ್ ಪ್ರತಿನಿಧಿಗಳಾದ ಮಾಜಿ ಕೌನ್ಸಿಲರ್ ಅಫೀಲಾ ಬಶೀರ್, ಬಬಿಲಾ ಅಬ್ದುಲ್ ಲತೀಫ್, ಶಫೀಕ್ ತಿರ್ವಾತ್, ಅಬ್ದುಲ್ ಸತ್ತಾರ್, ಶೈನಿ ಲ್ಯಾಬ್, ರೈಲ್ವೆ ಉದ್ಯೋಗಿ ರಾಜೇಶ್ ಕುಮಾರ್, ಸ್ವಚ್ಛತಾ ಮೇಲ್ವಿಚಾರಕಿ ಚಿತ್ರಾ, ಆಶಾಲತಾ, ಸಂಧ್ಯಾ ಮತ್ತು ಹೇಮಲತಾ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯಲ್ಲಿ ಆಕ್ಷನ್ ಕಮಿಟಿಯಿಂದ ಆಘಾತಕಾರಿ ಸಂಗತಿ ಬಹಿರಂಗ. ಈ ಘಟನೆಯಲ್ಲಿ ದೊಡ್ಡ ಪಿತೂರಿ ನಡೆದಿದೆ ಎಂದು ಆಕ್ಷನ್ ಕಮಿಟಿಯಿಂದ ಆರೋಪ. ಕೋತಿಯನ್ನು ತೋರಿಸುವುದಾಗಿ ಭರವಸೆ ನೀಡಿ 11 ವರ್ಷದ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಗೆ 30 ವರ್ಷಗಳ ಕಠಿಣ ಜೈಲು ಶಿಕ್ಷೆ. ವಲಿಯಪರಂಬ ನಿವಾಸಿ ಬಿಂದು ಕುಮಾರ್ ಎಂಬಾತನಿಗೆ ಹೊಸದುರ್ಗ ಪೋಕ್ಸೋ ನ್ಯಾಯಾಲಯದಿಂದ ಶಿಕ್ಷಾ ವಿಧಿ. ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಸರಗೋಡು ಜಿಲ್ಲೆಯಲ್ಲಿ ನಡೆಯಿತು ತಪಾಸಣೆ ಕಾರ್ಯಾಚರಣೆ. 4 ಕಿಲೋ ಗಾಂಜಾ ಸಹಿತ ಉತ್ತರ ಪ್ರದೇಶದ ನಿವಾಸಿಯ ಬಂಧನ. ದೇಶದ ಗಮನ ಸೆಳೆದ ತಲಪಾಡಿ ಚೆಂಗಳ ರೀಚ್. ರಾಷ್ಟ್ರೀಯ ಹೆದ್ದಾರಿ 66ರ ಸಂಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ನಡೆಯಿತು ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನಲ್ಲಿ ಕಾಸರಗೋಡಿನಲ್ಲಿ ಕನ್ನಡ ಅಸ್ಮಿತೆ, ಯುವಶಕ್ತಿ ಮತ್ತು ಭವಿಷ್ಯ ಎಂಬ ವಿಷಯದ ಕುರಿತಾದ ವಿಚಾರ ಸಂಕಿರಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.